ಸ್ವಾಗತ ಆಟೋಮೋಟೋ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ ಇವತ್ತೆಲ್ಲಿದ್ದೀವಿ ಅಂದ್ರೆ ನಾವು ಕಾರ್ ಕಿಂಗ್ಸ್ BTM ಲೇಔಟ್ ಅಲ್ಲಿ. ಸೊ ನೋಡಿದೀರಾ, ನಮ್ಮ ಇಲ್ಲಿಂದ ವಿಡಿಯೋಸ್ ತುಂಬಾನೇ ಬರ್ತಾ ಇರತ್ತೆ. ಸೊ ಹಾಗೆ ನಮ್ಮ ಹಿಂದೆ ಇರೋದು ಇವತ್ತೆ ಬಿಗ್ ಡ್ಯಾಡಿ ಅಂತ ಹೆಸರು ಮಾಡಿರುವಂತ ಒಂದು ಕಾರ್ ಇದು. ಸೊ ಈ ಕಾರ್ ಫ್ರಂಟ್ ಲುಕ್ ನೋಡಿದ್ರೆ ನೀವು ಇನ್ನವರೆಗೂ ಯಾವುದೇ ಕಾರ್ ಈ ತರ ನೋಡಿರಲ್ಲ. ಆ ತರ ಒಂದು ಫ್ರಂಟ್ ಲುಕ್ ಬರ್ತಾ ಇದೆ ಆಕ್ಸೆಸರೀಸ್ ಅಲ್ಲಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಬಿಗ್ ಡ್ಯಾಡಿ ಕಾರ್ ನ ಫ್ರಂಟ್ ಲುಕ್ ಹೇಗಿದೆ ಅಂತ ನೀವೇ ಜಡ್ಜ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಗಿ ನಮ್ಮ ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಸಿದಿಕ್ ಸರ್ ಅವರಿಗೆ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಬಿಗ್ ಡ್ಯಾಡಿ ತಂದು ನಿಲ್ಸಿದ್ದೀರಾ? ಓಕೆ, ಎಲ್ಲ ಮಾಡಿಫೈಡ್ ಮಾಡಿದೀವಿ, ಅದಕ್ಕೆ ನಿಮ್ಗೇನು ತೋರಿಸ್ಬಿಡೋಣ ಒಂದ್ಸಲಿ ಅಂತ ಎಲ್ಲರಿಗೆ ಗೊತ್ತಾಗುತ್ತೆ ಚಾನಲ್ ಅವ್ರಿಗೆ ಅಂತ. ಸೊ ಹಾಗೆ ಫ್ರಂಟ್ ಲುಕ್ ಗಾಡಿ ಇದು ತುಂಬಾನೇ ಮಸ್ತಾಗಿ ಬಂದಿದೆ. ಇವತ್ತಿನವರೆಗೂ ಸ್ಕಾರ್ಪಿಯೋದಲ್ಲಿ ಈ ಒಂದು ಲುಕ್ ನೋಡಿ ಇರಲ್ಲ, ಬಟ್ ನಂಗೆ ನೋಡಿದಾಗ ತುಂಬಾನೇ ಖುಷಿ ಆಯ್ತು. ಬನ್ನಿ ನಿಮ್ಗೂ ತೋರಿಸ್ತೀನಿ. ಬನ್ನಿ ಸರ್, ಹಂಗೆ ಏನೇನ್ ಮಾಡಿದ್ದಾರೆ ತೋರ್ಸೋಣ ಬನ್ನಿ ಸರ್. ಇದು ಯಾವ ವೇರಿಯಂಟ್ ಅಂತ ಹೇಳ್ಬಿಡಿ ಸರ್. ಇದು Z6 ಆಕ್ಚುಲಿ. Z6 ಅಲ್ಲಿ ಇದು ಮಿಡ್ ರೇಂಜ್ ಮಾಡೆಲ್, ಸೆಕೆಂಡ್ ಮಾಡೆಲ್ ಆಕ್ಚುಲಿ. ಇದರಲ್ಲಿ ನಿಮ್ಗೆ ಏನು ಸ್ಟಾಕ್ ಎಕ್ಸೆಸರೀಸ್ ಬರಲ್ಲ, ಅಂದ್ರೆ ಲೈಕ್ ಫಾಗ್ ಲೈಟ್ಸ್ ಇರ್ಲಿ, ಎಕ್ಸ್ಟ್ರಾ ಮಿರರ್ ಕವರಿಂಗ್, ಆಟೋಮೆಟಿಕ್ ಲಾಕಿಂಗ್ ಎಲ್ಲ ಇದೆಲ್ಲ ಅಪ್ಗ್ರೇಡ್ ಮಾಡಿದೀವಿ ನಾವು ಇದಕ್ಕೆ. ಹೈಪೋ LED ಬಲ್ಬ್ಸ್, ಸೀಟ್ ಕವರ್ ಎಕ್ದಮ್ ಫುಲ್ ಪ್ರೀಮಿಯಂ ಕ್ವಾಲಿಟಿ ಸೀಟ್ ಕವರ್ಸ್ ಮಾಡಿದೀವಿ ಇದಕ್ಕೆ. ಮತ್ತೆ ಎಲ್ಲ ಆಲ್ಮೋಸ್ಟ್ ಬಹಳ ಜಾಸ್ತಿ ಎಕ್ಸೆಸರೀಸ್ ಮಾಡಿದೀವಿ. PPF ಮಾಡಿದೀವಿ ಈ ಗಾಡಿಗೆ. PPF ಆಗಿದೆ ಗಾಡಿಗೆ. PPF ಫುಲ್ ಪ್ರೊಟೆಕ್ಷನ್ ಆಗಿದೆ. ಆಮೇಲೆ ನಿಮ್ಗೆ ಸೀಟ್ ಕವರ್ಸ್, ಫ್ಲೋ ಮ್ಯಾಟ್ಸ್, A to Z ಶೋರೂಮ್ ಇಂದ ಡೈರೆಕ್ಟ್ ಬಂತು ಸರ್ ಗಾಡಿ. ಇದು ಡೈರೆಕ್ಟ್ ಬಂದು ಇದು ಎಲ್ಲ ಫಿಟ್ಟಿಂಗ್ ಆಗಿದೆ ಇನ್ನೂವರೆಗೂ. ಸೊ ಫಸ್ಟ್ ವೀಕ್ಷಕರ ಒಂದ್ಸತಿ ಗಾಡಿ ಫ್ರಂಟ್ ಲುಕ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಸೊ ಫ್ರಂಟ್ ಲುಕ್ ಅಂದ್ರೆ ತುಂಬಾನೇ ಮಸ್ತಾಗಿ ಕಾಣಿಸ್ತಾ ಇದೆ. ಗಾಡಿದ್ ನೋಡ್ಬೋದು. ಇದು ಸ್ಪಾಯ್ಲ್, ಇದು ಮೀನ್ಸ್ ಬಂಪರ್ ಏನಿದೆ ಅಲ್ಲ, ತುಂಬಾನೇ ಯೂನಿಕ್ ಆಗಿ ಬರ್ತಾ ಇದೆ ಅಲ್ಲ ಸರ್. ಇದು ಬಹಳ ಚೆನ್ನಾಗಿದೆ. ಅದು ಹೊಸ ಮಾಡೆಲ್ ಬಂದಿರೋದು. ಲುಕ್ ನಮ್ಗೇನು ಹಾಕಿದ್ಮೇಲೆ ಬಹಳ ಪ್ರೀಮಿಯಂ ಲುಕ್ ಬಂದ್ಬಿಡ್ತು ಗಾಡಿನಲ್ಲಿ. ಸೊ ಈ ತರ ಲುಕ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿತ್ತ? ಇಲ್ಲ, ಇದು ಫಸ್ಟ್ ಮಾಡೆಲ್ಗೆ ಹಾಕಿರೋದು. ಇದು ಬಹಳ ಚೆನ್ನಾಗಿ ಬಂದಿದೆ. ಇದು ಬಾಡಿ ಫಿಟ್ MTech ಬ್ರ್ಯಾಂಡ್, ಒರಿಜಿನಲ್ ಪ್ರಾಡಕ್ಟ್, ಒರಿಜಿನಲ್ ABS ಆಕ್ಚುಲಿ. ಓಕೆ. ಸೊ ಫ್ರಂಟ್ ಅಲ್ಲಿ ಏನೇನ್ ಮಾಡಿದೀರಾ ಮತ್ತೆ? ಸೊ ಫ್ರಂಟ್ ಅಲ್ಲಿ ಇದಕ್ಕೆ ಆಲ್ಮೋಸ್ಟ್ ಫಸ್ಟ್ ಆಫ್ ಆಲ್ ಹೆಡ್ಲೈಟ್ ಬಲ್ಬ್ ಹಾಕಿದೀವಿ. ಹೈ ಪವರ್ ಹೆಡ್ಲೈಟ್ ಬಲ್ಬ್ ಇದು. ಇದರಲ್ಲಿ ಪವರ್ ಬರೋದು ಸಾಕಾಗಲ್ಲ, 60 ವಾಟ್ಸ್ ಬರುತ್ತೆ. ಇದಕ್ಕೆ ನಾವು 280 ವಾಟ್ಸ್ ಹ್ಯಾಲಜನ್ ಇಲ್ಲ, LED ಬಲ್ಬ್. ಮೊದಲು ಹ್ಯಾಲಜನ್ ಇರುತ್ತೆ, ಇದು ಹೈ ಪವರ್ LED ಬಲ್ಬ್ ಹಾಕಿದೀವಿ. ತುಂಬಾನೇ ಹೈ ಪವರ್, ಫುಲ್ ಹೈ ಪವರ್. ಹೈ ಬೀಮ್ ಮಾಡಿ, ಒಂಚೂರು ಹೈ ಬೀಮ್ ಮಾಡಿ. ಇದು ಹೈ ಬೀಮ್, ಹೈ ಬೀಮ್, ಲೋ ಬೀಮ್, ಸೂಪರ್ ಹೈ ಪವರ್ ಬಲ್ಬ್ಸ್ ವಿತ್ 2 years ರಿಪ್ಲೇಸ್ಮೆಂಟ್ ವಾರಂಟಿ ನಮ್ಮ ಹತ್ರ. ಇದು ಬಲ್ಬ್ ಬಹಳ ಚೆನ್ನಾಗಿದೆ ಬಲ್ಬ್. ಸರ್ ಇದಕ್ಕೆ ನಾವು ಪೊಲೀಸ್ ಲೈಟ್ ಹಾಕಿದೀವಿ, ಫ್ಲಾಶರ್ಸ್, ಮತ್ತೆ ಫ್ರಂಟ್ ಬಂಪರ್ ಹಾಕಿದೀವಿ ಇದಕ್ಕೆ. ಆಮೇಲೆ ಇದು ಫಾಗ್ ಲೈಟ್ಸ್ ಕಂಪನಿಯಿಂದ ಬರಲ್ಲ ಈ ಮಾಡೆಲ್ಗೆ. ಇದು ಒರಿಜಿನಲ್ ಫಿಟ್ಮೆಂಟ್ ಫಾಗ್ ಲ್ಯಾಂಪ್, ಆಲ್ ಪ್ಲಗ್ ಅಂಡ್ ಪ್ಲೇ. ಮತ್ತೆ ಇದು ಫಾಗ್ ಲ್ಯಾಂಪ್ ಹಾಕಿದೀವಿ ವಿತ್ BRL. ಇದರಲ್ಲಿ ಇಂಡಿಕೇಟರ್ ಬರುತ್ತೆ. ಇದೇ ಸೇಮ್ ತರ ಕಂಪನಿಯಿಂದ ಬರುತ್ತೆ. ಇದು ಈ ಮಾಡೆಲ್ ಅಲ್ಲಿ ಇರ್ಲಿಲ್ಲ, ನಾವು ಇದಕ್ಕೆ ಆಡ್ ಮಾಡಿದೀವಿ ಆಕ್ಚುಲಿ. ಇಂಡಿಕೇಟರ್ ಹಿಂಗೆ ಬ್ಲಿಕ್ ಆಗುತ್ತೆ. ರೈಟ್ ಆದ್ರೆ ರೈಟ್, ಲೆಫ್ಟ್ ಆದ್ರೆ ಲೆಫ್ಟ್, 4 ಬರುತ್ತೆ. ಇದು ಫ್ರಂಟ್ ಇಂದು ಆಯ್ತು. ಮತ್ತೆ ಹೆಡ್ಲೈಟ್ ಬಲ್ಬ್ ತೋರಿಸಿದೀನಿ ಆಲ್ರೆಡಿ. ಹೈ ಪವರ್ ಹೆಡ್ಲೈಟ್ ಬಲ್ಬ್ ಹಾಕಿದೀವಿ ಇದಕ್ಕೆ. ಅದರ್ ದನ್ ದಟ್ ಗಾಡಿಗೆ ಫುಲ್ ಕಾರ್ PPF ಆಗಿದೆ. ಇದು ಫ್ರಂಟ್ ಪ್ರೊಟೆಕ್ಷನ್ ಫಿಲ್ಮ್ ಮಾಡಿದೀವಿ. ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ಕ್ರಾಚ್ ಆಗಲ್ಲ ಗಾಡಿ. ಹೈ ಗ್ಲಾಸಿ ಲುಕ್, ಅದಕ್ಕೋಸ್ಕರ ಇದು ಕಾಣ್ತಾ ಇರೋದು ಆಕ್ಚುಲಿ. ಪ್ರೀಮಿಯಂ ಲುಕ್ ಬರುತ್ತೆ. ಇನ್ನು ಒಂದು ಫೈನಲ್ ಕೋಟ್ ಪಾಲಿಶ್ ಮಾಡ್ತೀವಿ ಇದ್ಮೇಲೆ. ಇದ್ಮೇಲೆ ಒಂದು ಪಾಲಿಶ್ ಬರುತ್ತೆ, ನಾಳೆ ಕಂಪ್ಲೀಟ್ ಆಗುತ್ತೆ. ಇನ್ನು ಪ್ರೀಮಿಯಂ ಹೈ ಲುಕ್ ಬರುತ್ತೆ. ಮತ್ತೆ ಇದು ಬಿಟ್ಟು ನಾವು ಈ ಗಾಡಿಗೆ ಇಂಟೀರಿಯರ್ ಫುಲ್ ಮಾಡಿದೀವಿ. ಮತ್ತೆ ಒಂದು ರಿಯರ್ ಬಂಪರ್ ತೋರಿಸ್ಬಿಡ್ತೀವಿ ನಿಮ್ಗೆ. ರಿಯರ್ ದಿಂದ ತೋರಿಸ್ಬಿಟ್ಟು ರಿಯರ್ ಹೋಗೋಕ್ಕಿಂತ ಮುಂಚೆ ಆಡ್ ಆನ್ ಮಾಡ್ತಾ ಇದೀನಿ. ಸೊ ಇದೊಂದು ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ಬಂಪರ್ ಜೊತೆನಲ್ಲಿ ಆಕ್ಚುಲಿ ಬರುತ್ತೆ. ಆಕ್ಚುಲಿ ಶೋಪ್ಗೋಸ್ಕರ ಇದು ಜಸ್ಟ್ ರೆಡ್ ಗೆ ಬ್ಲಾಕ್ ಅಂಡ್ ರೆಡ್ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಕಾಂಬಿನೇಷನ್ ಚೆನ್ನಾಗಿ ಬರ್ತಾ ಇದೆ. ಹೌದು. ಓಕೆ ಸರ್, ಇವಾಗ ಬ್ಯಾಕ್ ಬಂಪರ್ ಆಗ್ತಾ ಇದೆ. ಇದಕ್ಕೆ ಇದು ಮಿರರ್ ಅನ್ನು ನಾವು ಅಪ್ಡೇಟ್ ಮಾಡಿದೀವಿ. ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗುತ್ತೆ. ಇದು ಬಂದು ಹೌದು ಕ್ಲೋಸ್ ಅಂಡ್ ಓಪನ್. ಇದರಲ್ಲಿ ಬರಲ್ಲ ಮಾಡೆಲ್ ಅಲ್ಲಿ. ಇದು ಟಾಪ್ ಅಂಡ್ ಮಾಡೆಲ್ ವೇರಿಯಂಟ್ ನಾವು ಈ ಗಾಡಿಗೆ ಮಾಡಿದೀವಿ ಆಕ್ಚುಲಿ. ಇದು ಫೈನಲ್ ಇಲ್ಲ, ಇದರಲ್ಲಿ ಇಂಡಿಕೇಟರ್ ಬರುತ್ತೆ, ಬಟ್ ಲಾಕ್ ಮಾಡಿದ್ರೆ ಮಿರರ್ ಕ್ಲೋಸ್ ಆಗಲ್ಲ. ನಾವು ಹಾಕಿರೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಲಾಕ್ ಮಾಡಿದ ತಕ್ಷಣ ಮಿರರ್ ಕ್ಲೋಸ್, ಅನ್ಲಾಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಇನ್ನು ಒಂದ್ ಸ್ವಲ್ಪ ಕೆಲಸ ಮಿಕ್ಕಿದೆ. ಮತ್ತೆ ಬ್ಯಾಕ್ ಸೈಡ್ ಫಸ್ಟ್ ತೋರಿಸ್ಬಿಡ್ತೀನಿ. ಬ್ಯಾಕ್ ಪಾರ್ಕಿಂಗ್ ಇಂಡಿಕೇಟರ್ ದಾಲ್ದಕೀರ್ ನೋಡಿ. ಇದು ಬ್ಯಾಕ್ ಬಂಪರ್ ನಾವು ಫಿಕ್ಸ್ ಮಾಡಿರೋದು ಈ ಗಾಡಿಗೆ. ಓಕೆ, ಪ್ರೀಮಿಯಂ ಕ್ವಾಲಿಟಿ ಎಲ್ಲ, ಏನು ಹೋಲ್ಸ್ ಇಲ್ಲ, ಏನಿಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್. ಮತ್ತೆ ಇದು DRL ಸ್ವಲ್ಪ ಮುಂದೆಯಿಂದ ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ DRL ಹಾಕಿದೀವಿ. ಇದರಲ್ಲಿ ನಿಮ್ಗೆ ಪ್ಲಸ್ ರಿವರ್ಸ್, ಬ್ರೇಕ್, ಪಾರ್ಕಿಂಗ್ ಇಂಡಿಕೇಟರ್ ಎಲ್ಲ ಬರುತ್ತೆ ಇದರಲ್ಲಿ. ಮತ್ತೆ ಈ ಗಾಡಿಗೆ ನಾವು ಇವಾಗ ಒಳಗಡೆ ಹೋಗ್ಬಿಡೋಣ. ಸನ್ ಫಿಲ್ಮ್ ಹಾಕಿದೀವಿ 3M ಇದಕ್ಕೆ. ಪ್ರೀಮಿಯಂ ಕ್ವಾಲಿಟಿ ಸನ್ ಫಿಲ್ಮ್ ಹಾಕಿದೀವಿ 3M ಇಂದು. ಮತ್ತೆ ಒಳಗಡೆ ತೋರಿಸ್ಕೊಂತೀನಿ ಬನ್ನಿ.
ಸೊ ಸನ್ ಫಿಲ್ಮ್ ಏನ್ ಯೂಸ್ ಆಗುತ್ತೆ ಸರ್? ಸನ್ ಫಿಲ್ಮ್ ನಿಮ್ಗೆ ಹೀಟ್ ರಿಡಕ್ಷನ್ ಆಗುತ್ತೆ, AC ಎಫೆಕ್ಟ್ ಚೆನ್ನಾಗಿರುತ್ತೆ, ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ, ಒಂಥರ ಗಾಡಿ ಲುಕ್ ಔಟ್ಲುಕ್ ಚೆನ್ನಾಗಿರುತ್ತೆ. ಇದು ಒಂದು RTO ಅಪ್ರೂವ್ಡ್ ಆಕ್ಚುಲಿ, ಮೀಡಿಯಂ ಇದು ಬರುತ್ತೆ. ಇವಾಗ ಫುಲ್ಲಿ ಎಷ್ಟು ಅಪ್ರೂವಲ್ ಇದೆ ಅದಕ್ಕೆ? 70% ಆಗ್ಬೋದು, 70% ನಾವು ಮಾಡ್ಬೋದು ಆರಾಮಾಗಿ. ಸೊ ಒಳಗಡೆ ವಿಸಿಬಿಲಿಟಿ ಇರಬೇಕು. ಮತ್ತೆ ಫುಲ್ ಇಂಟೀರಿಯರ್ ಚೇಂಜ್ ಮಾಡ್ಬಿಟ್ಟಿದೀವಿ ಸರ್. ಇದಕ್ಕೆ ಬರೋದು ಇದು ಬ್ರೌನ್ ಕಲರ್ ಸ್ಟಾಕ್, ಇದು ಹೌದು ಸ್ಟಾಕ್. ನಾವು ಇದಕ್ಕೆ ಫುಲ್ ರೆಡ್ ಕಲರ್ ಮಾಡಿದೀವಿ. ಮತ್ತೆ ಡ್ಯಾಶ್ ಬೋರ್ಡ್ಗೆ ನೋಡ್ಬೋದು ಫುಲ್ ರೆಡ್, ಈ ಪೀಸ್ನು ರೆಡ್. ಆಮೇಲೆ ಡ್ಯಾಶ್ ಬೋರ್ಡ್ ಸ್ಟೇರಿಂಗ್ ಕವರ್ ನೋಡ್ಬೋದು ಹೆಂಗ್ ಬಂದಿದೆ ಅಂತ. ಆ ಕಡೆಯಿಂದ ತಗೊಂಡ್ಬಿಟ್ರೆ ಸ್ಟೇರಿಂಗ್ ಕವರ್ಗೆ ಈಸಿ ಇದು ಇರುತ್ತೆ. ಮತ್ತೆ ಸೀಟ್ ಫಿನಿಶಿಂಗ್ ನೋಡಿ ಹೆಂಗಿದೆ ಅಂತ. ಕಸ್ಟಮೈಸ್ ಸೀಟ್ ಕವರ್ ಇದು, ಎಕ್ದಮ್ ಬಕೆಟ್ ಫಿಟ್ಟಿಂಗ್. ಇದಕ್ಕೆ ವೈ ಫಿಟ್ಟಿಂಗ್ ಅಂತಾರೆ, ಜೆನ್ಯೂನ್ ಫಿಟ್ಟಿಂಗ್ ಬರುತ್ತೆ ನಿಮ್ಗೆ. ಸೊ ಈ ತರ ಬಕೆಟ್ ಸೀಟ್ಸ್ ಎಲ್ಲ ಏನ್ ಕಾಸ್ಟ್ ಆಯ್ತು ಸರ್ ಇದಕ್ಕೆ? ಇದು ಇದೆ ಸರ್ ನಿಮ್ಗೆ ಮೆಟೀರಿಯಲ್ ಮೇಲೆ ಹೋಗುತ್ತೆ. 15,000 ತಗೊಂಡು 50,000 ಇದೆ. ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಆಕ್ಚುಲಿ. ಅದು ಮೆಟೀರಿಯಲ್ ಬೇರೆ ಬೇರೆ ವೇರಿಯಂಟ್ಸ್ ಇದೆ, ಅದರಲ್ಲಿ ಯಾವ್ದನ್ನು ತಗೊಂತಾರೆ ಅದು. ಮತ್ತೆ ಇದಕ್ಕೆ ಇದು ನೋಡ್ಬೋದು ಫ್ಲೋರ್ ಮ್ಯಾಟಿಂಗ್ ಮಾಡಿದ್ವಿ, ಫುಲ್ ಫ್ಲೋರಿಂಗು. ಈ ಫ್ಲೋರಿಂಗ್ ಇದೆಲ್ಲ ಇದು ಫುಲ್ ರ್ಯಾಪ್ ಮಾಡಿದೆ. ಅದ್ಮೇಲೆ ಇದು ಒಂದು DX ಮ್ಯಾಟ್ ಹಾಕಿದೀವಿ ನಾವು, GFX. ಇದು ನೀವು ರೆಡ್ ಕಲರ್ ಹಾಕಿದ್ದೀರಾ, ಸಪೋಸ್ ಏನಾದ್ರು ಧೂಳ್ ತಾಗ್ರೆ ಗಲೀಜ್ ಆಗೋ ತರ ಇದ್ರೆ ವಾಷಬಲ್ ಇರೋದು? ಇದು 100% ವಾಷಬಲ್ ಸರ್. ಇದು ಆರಾಮಾಗಿ ನೀರ್ ಬಟ್ಟೆನ ಒಂದ್ಸಲಿ ಒರೆಸಿದ್ರೆ ಮತ್ತೆ ಹೊಸ ತರ ಮತ್ತೆ ಸೇಮ್ ಲೆದರ್ ಅಲ್ವಾ, ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಬಹಳ ಈಸಿ ಇರುತ್ತೆ. ಓಕೆ ಅಂದ್ರೆ ಜಾಸ್ತಿ ಹಾಳಾಗೋದೇನು ಏನ್ ಪ್ರಾಬ್ಲಮ್ ಬರಲ್ಲ. ಆರಾಮಾಗಿ 5 years ಮಿನಿಮಮ್ ನಮ್ದು ಕಡೆಯಿಂದ ವ್ಯಾರಂಟಿ ಇರುತ್ತೆ. ಸೀಟ್ 5 years ವ್ಯಾರಂಟಿ, 10 ವರ್ಷ ಓಡಿಸಿದ್ರೆ ಏನೂ ಆಗಲ್ಲ. ಮತ್ತೆ ಈ ಕಡೆಯಿಂದ ನೋಡ್ಬೋದು ಹೆಂಗ್ ಬಂದಿದೆ ಅಂತ. ಬ್ಯಾಕ್ ಸೀಟ್ಸ್ ಎಲ್ಲ ಬ್ಯಾಕ್ ಫುಲ್ ನೋಡಿ ಈ ತರ. ಇದು ರೆಡ್ ನೀವೇ ಹಾಕಿರೋದು? ರೆಡ್ ಎಲ್ಲ ಮ್ಯಾಚಿಂಗ್ ಈಗ ಮಾಡಿರೋದು. ಇದು ಪ್ಲಸ್ ಡೋರ್ ಪ್ಯಾಡ್ಸ್ ಕವರಿಂಗು ಸೀಟ್ಗೆಲ್ಲ ನಾವು ಮ್ಯಾಚಿಂಗ್ ಮಾಡಿ ಕೊಟ್ಟಿರೋದು. ಓಕೆ, ಇನ್ನು 2-3 ಕೆಲಸ ಇದೆ, ಬೆಳಗ್ಗೆ ಕಂಪ್ಲೀಟ್ ಆಗುತ್ತೆ ಇದು ಆಕ್ಚುಲಿ. ಡೋರ್ ವೈಸರ್ಸ್ ಹಾಕ್ತಾ ಇದೀವಿ ಇದಕ್ಕೆ, ರೈನ್ ಪ್ರೊಟೆಕ್ಟರ್ ಅಂತಾರೆ ಅದಕ್ಕೆ. ಆ ಕಡೆಯಿಂದ ಸ್ಟೇರಿಂಗ್ ವೀಲ್ ಫಿನಿಶಿಂಗ್ ಎಲ್ಲ ನೋಡ್ಬೋದು ಹೆಂಗ್ ಬಂದಿದೆ ಅಂತ. ಬನ್ನಿ ಒಂದ್ಸತಿ ಸ್ಟೇರಿಂಗ್ ವೀಲ್ ನೋಡ್ಕೊಳ್ಳೋಣ. ಅದು ಸಿಸ್ಟಮ್ ಏನಾದ್ರೂ ಅಪ್ಡೇಟ್ ಮಾಡಿದಿರಾ? ಸಿಸ್ಟಮ್ ಇಲ್ಲ, ಇದಕ್ಕೆ ಏನು ಅಪ್ಡೇಟ್ ಸಿಸ್ಟಮ್ ಅಲ್ಲಿ ಮಾಡಿಲ್ಲ. ಸಿಸ್ಟಮ್ ಆಲ್ರೆಡಿ ಕಂಪ್ನಿಯಿಂದಾನೇ ಬಂದಿರೋದು. ಸೊ ಇದರಲ್ಲಿ ರೆಡ್ ಸ್ವಲ್ಪ ಲೆದರ್ ಚೇಂಜ್ ಇರುತ್ತೆ. ಲೆದರ್ ಇದು ಎಲ್ಲ ಒರಿಜಿನಲ್ ಪ್ಯೂರ್ ಲೆದರ್ ಸ್ಟೇರಿಂಗ್ ಕವರ್ ಮಾಡಿರೋದು ಇದಕ್ಕೆ. ಆಲ್ಮೋಸ್ಟ್ ಎಲ್ಲ ಆಗಿದೆ ಕಂಪ್ಲೀಟ್. ನಾಳೆ ಒಂದ್ 2-3 ಕೆಲಸ ಇದೆ, ಒಂದು ಪಾಲಿಶ್ ಇದೆ, ಮತ್ತೆ ಒಂದು ಡೋರ್ ವೈಸರ್ ಅದು ಹಾಕಿ ಕಂಪ್ಲೀಟ್ ಆಗುತ್ತೆ ನಾಳೆ ಗಾಡಿ. ಸೊ ಫೈನಲ್ ವರ್ಕಿಗೆ ಸರ್ ಏನ್ ಕಾಸ್ಟ್ ಆಗಿದೆ ಸರ್? ಡಿಪೆಂಡ್ಸ್, ಕಸ್ಟಮರ್ ಬಜೆಟ್ ಮೇಲೆ ಮಾಡ್ತೀವಿ ಸರ್. 50,000 ತಗೊಂಡು ಒಂದು 2 ಲಕ್ಷವರೆಗೂ ಖರ್ಚು ಮಾಡಿದ್ರೆ ಕಮ್ಮಿ ಗಾಡಿಗೆ, ನಿಮ್ಗೆ ಗೊತ್ತು ಗಾಡಿಗೆ ಎಷ್ಟು. ಅದು ಅವರೇಜ್ ಬೆಸ್ಟ್ ಪ್ರೈಸ್ ನಾವು ಕೊಡ್ತೀವಿ. ಯಾವ್ದು ಇರ್ಲಿ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಇನ್ನೊಂದು ಏನಂದ್ರೆ ನಿಮ್ಗೆ ಎಲ್ಲ ವ್ಯಾರಂಟಿ ಪ್ರಾಡಕ್ಟ್ ಯಾವ್ದನ್ನು ಒಂಥರ ಎಲ್ಲ ಒಂದ್ಸಲಿ ಹಾಕಿದ ಮೇಲೆಲ್ಲ ಗಾಡಿ ಇರೋವರೆಗೂ ನಮ್ ಜವಾಬ್ದಾರಿ ಏನಾದ್ರು ಇರ್ಲಿ, ಅಷ್ಟೊಂದು ಗ್ಯಾರಂಟಿ ನಮ್ ಕಡೆಯಿಂದ. ಓಕೆ. ಸೊ ಈ ತರ ಒಂದು ಕಂಪ್ಲೀಟ್ ಸೆಟಪ್ ಆಗಿದೆ ಫುಲ್. ಈ ಗಾಡಿಗೆ ಒಂಥರ ಪ್ರೀಮಿಯಂ ಲುಕ್ ಮಾಡಿದೀವಿ. ಗಾಡಿ ಇಂಟೀರಿಯರ್, ಎಕ್ಸ್ಟೀರಿಯರ್, ರಿಯರ್ ಗಾರ್ಡ್ ಒಂಥರ ನೋಡ್ಬೋದು. ಎಲ್ಲ ಸ್ಕಾರ್ಪಿಯೋ ಅವ್ರು ತಗೊಂಡ್ರೇನು ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಏನೇನ್ ಮಾಡ್ಬೇಕಂತ. ಈ ವಿಡಿಯೋ ನಿಮ್ ಕಡೆಯಿಂದ ನೋಡ್ರೇನು ಅವ್ರಿಗೇನು ಏನೇನ್ ಮಾಡಿಸ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ, ಒಂದು ಐಡಿಯಾ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೌದು, ಅದಂತೂ ನಿಜಾನೇ. ನನ್ಗೆ ಫ್ರಂಟ್ ಲುಕ್ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಬಹಳ ಚೆನ್ನಾಗಿ ಬಂದಿದೆ. ಫ್ರಂಟ್ ಇಂಟೀರಿಯರ್ ಬಹಳ ಚೆನ್ನಾಗಿ ಬಂದಿದೆ ಗಾಡಿಯಿಂದ. ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಬಹಳ ಚೆನ್ನಾಗಿ ಬಂದಿದೆ. ಕಲರ್ ಚೇಂಜ್ ಮಾಡ್ಬೋದು, ರೆಡ್ಡೇ ಮಾಡ್ಬೇಕಂತ ಇಲ್ಲ. ಎನಿ ಅದರ್ ಕಲರ್ಸ್ ನೀವು ಯಾವ್ದು ಇಷ್ಟ ಪಡ್ತಾರೆ ಕಸ್ಟಮರ್ಸ್ ಅದು ಕಲರ್ ಮಾಡ್ಕೊಡ್ತೀವಿ ನಾವು. ಬೇರೆ ಕಲರ್ ಆರಾಮಾಗಿ ಯಾವ ಕಲರ್ ಬರುತ್ತೆ ಸರ್? ಇದರಲ್ಲಿ ನಿಮ್ಗೆ ಕಮ್ಮಿ ಅಂದ್ರೆ ಒಂದು 20-30 ಕಲರ್ಸ್ ಇದೆ ಸರ್. ಅದು ಯಾವ್ದು ಬೇಕು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಕಲರ್ಸ್ ಅಲ್ಲಿ. ಸೊ ಅವ್ರ ಚಾಯ್ಸ್ ಮೇಲೆ ನಮ್ಗೆ ಯಾವ ಕಲರ್ ಬೇಕು. ಹೌದು. ಓಕೆ ಸರ್, ಸೊ ಸ್ಕಾರ್ಪಿಯೋ ತುಂಬಾನೇ ಮಸ್ತಾಗಿ ಬಂದಿದೆ. ನೀವು ವರ್ಕ್ ಮಾಡಿದೀರಾ, ಸೊ ತುಂಬಾನೇ ಮಸ್ತಾಗಿದೆ. ಸೊ ಫ್ರಂಟ್ ಲುಕ್ ಆಗಿರ್ಬೋದು, ಒಳಗಡೆ ಇಂಟೀರಿಯರ್ ಆಗಿರ್ಬೋದು. ಹೌದು, ಚೆನ್ನಾಗಿ ಬಂದಿದೆ ಸರ್. ಬಹಳ ನಮ್ಗೆ ಬಹಳ ನೀಟಾಗಿ ಬಂದಿದೆ ಗಾಡಿ ನೋಡಿದ್ರೆ. ಸರ್ ಇವಾಗ ನಾವು ತುಂಬಾ ವಿಡಿಯೋಸ್ ಮಾಡ್ತಾ ಇರ್ತೀವಿ ನಿಮ್ ಕಡೆಯಿಂದ. ಹೌದು. ಹೊಸ ಗಾಡಿ ತರ್ತಾನೆ ಇರ್ತೀರಾ. ನಿಜ. ಹೊಸ ವ್ಯೂವರ್ಸ್ ಕೂಡ ಬರ್ತಾನೆ ಇರ್ತಾರೆ ಸರ್. ಏನಾದ್ರು ಒಂದು ಬೆನಿಫಿಟ್ ಸಿಗ್ಬೇಕಲ್ಲ ಅವರಿಗೂ ಕೂಡ. 100% ಮಾಡೋಣ ಸರ್. ನಿಮ್ ಕಡೆ ಚಾನೆಲ್ ಕಡೆಯಿಂದ ಬಂದ್ರೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮ್ಗೆ ಮಾಡ್ತೀವಿ ಅಂತ. ಇದಕ್ಕೇನು ಮಾಡೋಣ, ಏನು ಎಕ್ಸೆಸರೀಸ್ಗೇನು ಬರ್ಲಿ ನಮ್ ಕಡೆಯಿಂದ 100% ಕಾಂಪ್ಲಿಮೆಂಟ್. ಏನ್ ಎಕ್ಸೆಸರೀಸ್ ತಗೊಂತಾರೆ ಆಸ್ ಇಟ್ ಇಸ್ ಚಾನಲ್ ಅವ್ರ ಕಡೆಗೆ ನಾವು ಒಂದು ಗಿಫ್ಟ್ ಇಕ್ಕಿರ್ತೀವಿ. ಅದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ, ನಾವು ಕೊಡ್ತೀವಿ. ಸರ್ಪ್ರೈಸ್ ಗಿಫ್ಟ್ ಯಾವ ಸರ್ಪ್ರೈಸ್ ಗೊತ್ತಿಲ್ಲ. ನಿಮ್ ಚಾನಲ್ ಕಡೆ ಅವ್ರು ಬಂದ್ರೆ ನಾನು ಗಿಫ್ಟ್ ಒಂದು ಕೊಡ್ತೀನಿ. ಏನಾದ್ರು ಎಕ್ಸೆಸರೀಸ್ ತಗೊಳ್ಳಿ ಸರ್. ಈ ಚಾನಲ್ ಕಡೆಯಿಂದ ನಾವು ಬಂದಿದೀವಿ ಅಂದ್ರೆ ನಾವು ಅವ್ರಿಗೆ ಏನ್ ನಮ್ ಕಡೆಯಿಂದ ಗಿಫ್ಟ್ ಇದೆ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಬಬ್ಬಾ, ಸೊ ಈ ಬಿಗ್ ಡ್ಯಾಡಿ ಹೇಗೆ ಬಿಲ್ಡ್ ಆಗಿದೆ ಅಂತ ನೋಡಿದೀರಾ. ಸೊ ಒಂದು ಸೆಕೆಂಡ್ ಬೇಸ್ ಮಾಡೆಲ್ ಇಂದ ಟಾಪ್ ಮಾಡೆಲ್ ಕನ್ವರ್ಟ್ ಮಾಡಿದಾರಲ್ಲ. ಸೊ ತುಂಬಾನೇ ಮಸ್ತ್ ಆಗಿ ಲುಕ್ ಬಂದಿದೆ ಇದ್ರದ್ದು. ತುಂಬಾನೇ ನೋಡಿ
ಖುಷಿ ಆಯ್ತು ಈ ಒಂದು ಗಾಡಿ. ಲೊಕೇಶನ್ ಹಾಗೂ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆಸ್ ಇಟ್ ಈಸ್ ನಿಮಗೆ ಡಿಸ್ಪ್ಲೇ ಮೇಲೆ ಕೂಡ ಬರ್ತಾ ಇರುತ್ತೆ, ಅಲ್ಲಿಂದ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ನಾವು ಎಂಡ್ ಮಾಡೋಣ. ಥ್ಯಾಂಕ್ ಯು.